ನಮಸ್ತೆ ಸರ್, ನನ್ನ ಹೆಸರು ಯಶವಂತ ರೆಪ್ನವರಂತೆ. ಸೆಕೆಂಡ್ HYT ಬ್ಯಾಚ್ ಸ್ಟೂಡೆಂಟು. ಪ್ರಸ್ತುತ ಪೊಲೀಸ್ ಕಾನ್ಸ್ಟೇಬಲ್ ತುಮಕೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. HYTಯ ಮಹತ್ವ ನನಗೆ ನನ್ನ ವೈಯಕ್ತಿಕವಾಗಿ ತಿಳಿದಿದ್ದೇನೆಂದರೆ, HYTಯನ್ನು ನಾವು ಪರಿಪೂರ್ಣವಾಗಿ HYT ಟಾಪಿಕ್ಗಳ ಮೇಲೆ ಸರ್ ಹೇಳಿದಂಥ HYT ಇದರ ಮೇಲೆ ಒಂದು ಫೋಕಸ್ಡ್ ಪ್ರಿಪ್ರೇಷನ್ನು, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ತೊಗೊಂಡು ಫೋಕಸ್ಡ್ ಪ್ರಿಪ್ರೇಷನ್ ಮಾಡಿದ್ದೇ ಆದಲ್ಲಿ ಯಾವುದೇ ಥರವಾಗಿ ಫೇಲ್ಯೂರ್ ಆಗೋ ಚಾನ್ಸಸ್ಸು 99% ಅನ್ನೋಕ್ಕಿಂತ 100% ಅಂದರೂ ತಪ್ಪೇನಿಲ್ಲ. ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬಾ ರೇರು. ಫೇಲ್ಯೂರ್ ಆಗೋದಿಲ್ಲ. ಸಕ್ಸಸ್ಸಿದ್ದು ಒಂದು ಉತ್ತಮ ಮಾರ್ಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್ ಏನಂದರೆ, ಹಿಸ್ಟ್ರಿ ಮುಂಚೆ ಯಾವ ಥರ ಓದ್ತಾ ಇದೀವಿ ಅಂದರೆ, ಈಗ ಏನ್ಷಿಯಂಟ್ ಹಿಸ್ಟ್ರಿ ಬಂದಾಗ ಎಲ್ಲವನ್ನೂ ಓದೋದು, ಮಾಡರ್ನ್ ಹಿಸ್ಟ್ರಿ ಬಂದಾಗ ಎಲ್ಲ ಇರೋ ಬರೋದು ಓದೋದು, ಈಗ ಮಿಡಲ್ ಹಿಸ್ಟ್ರಿ ಬಂದಾಗ ಎಲ್ಲ ಇರೋ ಬರೋದು ಓದೋದು. ಹಾಗೆ ಈಗ HYT ಸೇರಿದ ಮೇಲೆ ಗೊತ್ತಾಯಿತು ಅಶೋಕನ ಧಮ್ಮ ಇಂಪಾರ್ಟೆಂಟ್ ಅಂತ, ಜೈನಿಸಮ್ ಇಂಪಾರ್ಟೆಂಟು. ಜೈನಿಸಮ್ ಅಂತ ಬಂದಾಗ ನಾವು ಮುಂಚೆ ಎಲ್ಲ ತೀರ್ಥಂಕರನ್ನ ಓದ್ತಾ ಇದ್ವಿ. ಆದರೆ HYT ಹೇಳ್ಕೊಟ್ಟಿದ್ದು ಎಲ್ಲ ತೀರ್ಥಂಕರಕ್ಕಿಂತ ಜೈನಿಸಮ್ನ ತತ್ವಗಳೇನು, ಜೈನಿಸಮ್ನ ಮಾರ್ಗಗಳಾವು, ಇದನ್ನು HYT ಆ್ಯಂಗಲ್ದಿಂದ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಈ ಆ್ಯಂಗಲ್ದಿಂದ ಯಾವ ಥರ ಓದಬೇಕಂತ ಹೇಳ್ಕೊಟ್ಟಿದ್ದೆ HYT ಹಾಗೂ ಶಾಂತಪ್ಪ ಸರ್ ತಂಡ. ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ ಅವರಿಗೆ. ಹಾಗೆ ಪೊಲಿಟಿ ಅಂತ ಬಂದಾಗ, ನಾವು ಭಾಗಗಳು ಅಂತ ಬಂದಾಗ ಎಲ್ಲ ಭಾಗಗಳನ್ನ ಓದ್ತಾ ಹೋಗ್ತಾ ಇದ್ವಿ. ಆಮೇಲೆ ಎಲ್ಲ ಅನುಸೂಚಿಗಳನ್ನ ಓದ್ತಾ ಇದ್ವಿ, ಮತ್ತು ಎಲ್ಲ ತಿದ್ದುಪಡಿಗಳನ್ನ ಓದ್ತಾ ಇದ್ವಿ, ಎಲ್ಲ ಆರ್ಟಿಕಲ್ಗಳನ್ನ ಓದ್ತಾ ಇದ್ವಿ. ಆದರೆ HYT ಸೇರಿದ ಮೇಲೆ ಗೊತ್ತಾಯಿತು ಈ ಆರ್ಟಿಕಲ್ ಮೇಲೆ ಇಷ್ಟು ಬಾರಿ, ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಷ್ಟು ಬಾರಿ ಬಂದಿದೆ, ಸ್ಟೇಟ್ ಗೌರ್ಮೆಂಟಲ್ಲಿ ಇಷ್ಟು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳಲ್ಲಿ ಇಷ್ಟೊಂದು ಬಾರಿ ಈ ಕ್ವಶನ್ ಅಪೇರ್ ಆಗಿದೆ ಅಂತ ಗೊತ್ತಾಗಿದೆ HYT ಮೇಲೆ. ಕೆಲವೊಂದಷ್ಟು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಬರುತ್ತೆ. ನಾವು ಮುಂಚೆ ಎಲ್ಲ ಯಾವುದೋ ಒಂದು ಆಥರ್ ಬುಕ್ ತೆಗೆದುಕೊಂಡಾಗ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಗಳು ಎಲ್ಲ ಒಂದು 4-5 ಪೇಜ್ ಕೊಟ್ಟಿರೋರು, ಎಲ್ಲ 4-5 ಪೇಜ್ ಓದೋಕ್ಕೆ ಕಷ್ಟ ಆಗೋದು. ಆದರೆ ಓದಬೇಕನ್ನೋ ಆಥರದಲ್ಲಿ ಎಲ್ಲ ಮುಗಿಸ್ತಿದ್ವಿ ಒಟ್ಟಿನಲ್ಲಿ. ಆದರೆ HYT ಸೇರಿದ ಮೇಲೆ ಏನಾಯಿತು, ಈ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಇಂಪಾರ್ಟೆಂಟು. ಎಕ್ಸಾಂಪಲ್, ಕೇಶವಾನಂದ್ ಭಾರತಿ ಕೇಸ್ ಇಂಪಾರ್ಟೆಂಟು, ವಾಮನ್ ರಾವ್ ಕೇಸ್ ಇಂಪಾರ್ಟೆಂಟು, ಇಂದಿರಾ ಸಾಹ್ನಿ ಕೇಸ್ ಇಂಪಾರ್ಟೆಂಟು, KS ಪುಟ್ಟಸ್ವಾಮಿ ಕೇಸ್ ಇಂಪಾರ್ಟೆಂಟು, ನವಜೋತ್ ಸಿಂಗ್ ಸಿದ್ದು ಕೇಸ್ ಇಂಪಾರ್ಟೆಂಟು, ಮತ್ತು ಇದು ಯಾವುದು ವಿಶಾಖ ಗೈಡ್ಲೈನ್ಸ್ ಇಂಪಾರ್ಟೆಂಟು. ಈ ಥರನಾಗಿ ಹಲವಾರು ಇವನ್ನ ತಿಳ್ಕೊಂಡ್ವಿ ಪೊಲಿಟಿಯಲ್ಲಿ. NHRC ಬಗ್ಗೆ. ಜೋನಲ್ ಕೌನ್ಸಿಲ್ನ ನಾನು ಓದಿದ್ದೆ ಮುಂಚೆ. ನಿಜ ಹೇಳ್ಬೇಕಂದ್ರೆ, ಒಂದು ಟೆಕ್ಸ್ಟ್ ಬುಕ್ಕು ಓದಬೇಕಾದ್ರೆ ಜೋನಲ್ ಕೌನ್ಸಿಲ್ ಒಂದು ಲಾಸ್ಟ್ ಡೆಡ್ ಎಂಡಲ್ಲಿ ಕೊಟ್ಟಿದ್ರು ಅದನ್ನು, ಒಂದು ಬುಕ್ನಲ್ಲಿ ಒಂದು ಲಾಸ್ಟ್ ಡೆಡ್ ಎಂಡಲ್ಲಿ. ಜೋನಲ್ ಕೌನ್ಸಿಲ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ HYTನಲ್ಲಿ. ಅದು ಸುಮಾರು UPSCಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಒಳಗೆ ಜೋನಲ್ ಕೌನ್ಸಿಲ್ ಅಪೇರ್ ಆಗಿದೆ. ಹಾಗೆ ಬೇರೆ ಬೇರೆ ರಾಜ್ಯಗಳ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲೂ ಅಪೇರ್ ಆಗಿದೆ. ಈ ಥರನಾಗಿ ಜಿಯೋಗ್ರಫಿನೂ ಸಹ ಹಾಗೆ ಮ್ಯಾಪ್ಗಳ ಮುಖಾಂತರ ಓದಿದರೆ ಮಾತ್ರ ಜಿಯೋಗ್ರಫಿ ನೆನಪುಳಿಬೋದು ಅಂತ HYT ಮೂಲಕನೇ ತಿಳ್ಕೊಂಡೆ. ನಾನು ಮುಂಚೆ ತಿಳ್ಕೊಂಡಿದ್ದೆ, ಆದರೆ HYT ಮೂಲಕ ವರ್ಲ್ಡ್ ಜಿಯೋಗ್ರಫಿ ಅಂತ ಬಂದಾಗ ಎಲ್ಲ ನದಿಗಳನ್ನ ಓದೋ ಅವಶ್ಯಕತೆ ಬಿದ್ದಿರಲಿಲ್ಲ. ಅದನ್ನು ತಿಳ್ಕೊಂಡಿದ್ದೆ HYT ಮೂಲಕ. ಮುಂಚೆ ಏನು ಮಾಡ್ತಿದ್ವಿ, ಎಲ್ಲ ನದಿ, ಅಮೆಜಾನು, ನೈಲು, ವೋಲ್ಗಾ, ಡ್ಯಾನ್ಯೂಬು ಎಲ್ಲ ಇರೋಬರೋ ನದಿಗಳೆಲ್ಲ ಓದ್ತಾ ಇದ್ದೀವಿ. ಈಗ HYT ಮೂಲಕ ಬಂದಾಗ ಯಾವ ನದಿಗೆ ಎಷ್ಟೊಂದು ಪ್ರಯಾರಿಟಿ ಕೊಡಬೇಕು, ಯಾವ ನದಿ ಯಾವ ಸಮುದ್ರವನ್ನು ಸೇರುತ್ತದೆ, ಅದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಆಯಾಮದಿಂದ ಯಾವ ಥರನಾಗಿ ಓದಬೇಕಂತ ಹೇಳಿಕೊಟ್ಟಿದ್ದೆ ನಮಗೆ HYT ಶಾಂತಪ್ಪ ಸರ್ ಅವರದ ಒಂದು ಕ್ಲಾಸ್ ಅಂತಲೇ ಹೇಳ್ತು, ಗೈಡೆನ್ಸ್ ಕ್ಲಾಸ್ ಅಂತ ಹೇಳ್ತೀನಿ. ಇನ್ನು ಎಕನಾಮಿಕ್ಸ್ ಅಂತ ಬಂದಾಗ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, SLR, ಮತ್ತು CRR, CPI, WPI ಇವುಗಳನ್ನು ಓದ್ತಾ ಇದ್ವಿ. ಯಾವ ಥರ ಅಕಾಡೆಮಿಕ್ ಬೇಸ್ ಎಲ್ಲವನ್ನೂ ಓದ್ತಾ ಇದ್ವಿ. ಈ CPI ಬಗ್ಗೆ ಒಂದು ಪೇಜ್ ಕೊಟ್ಟಿದ್ರೆ ಒಂದು ಪೇಜ್ ಎಲ್ಲ ಪೂರ್ತಿಯಾಗಿ ಓದೋದು. ಇದನ್ನು ಪ್ರೀವಿಯಸ್ ಇಯರ್ ಆ್ಯಂಗಲ್ದಿಂದ HYT ಮೆಥಡ್ದಿಂದ ಯಾವ ಥರನಾಗಿ ಓದಬೇಕಂತ ಹೇಳ್ಕೊಟ್ಟಿದ್ದೆ ಶಾಂತಪ್ಪ ಸರ್ ಮತ್ತು HYT ತಂಡ. ಹಾಗೆ ಅವರು ಕೊಡ್ತಕ್ಕಂಥ ಒಂದು ಗೈಡೆನ್ಸ್ ಕ್ಲಾಸ್ ಇತ್ತಲ್ಲ, ಅದನ್ನು ಕೀ ಪಾಯಿಂಟ್ಸ್ ಮಾಡ್ಕೋತಾ ಹೋಗ್ತಾ ಇದ್ವಿ. ಸುಮಾರು ಒಂದು 10-15 ಈ ಥರ ಕೀ ಪಾಯಿಂಟ್ಸ್ ಆಗ್ತಾ ಇದ್ವಿ. ಆ ಕೀ ಪಾಯಿಂಟ್ಸ್ನ ಹೋಮ್ವರ್ಕ್ ಮಾಡಿ ಅಂತ ನಮ್ಗೆ ಹೇಳ್ತಾ ಇದ್ರು. ಹೋಮ್ವರ್ಕ್ ಮಾಡಿದಂತಹ ಒಂದು ಇದನ್ನು ನಾವು ಶಾಂತಪ್ಪ ಸರ್ ತಂಡಕ್ಕೆ ಕಳಿಸ್ತಾ ಇದ್ವಿ. ಅದು ನಾವೇ ಬರೆದಿರ್ತಕ್ಕಂಥ, ನಮ್ಮ ಕೈಯಾರೇ ಬರೆದಿರ್ತಕ್ಕಂಥ ಹೋಮ್ವರ್ಕ್ ಇದೆಯಲ್ಲ, ನಾವು ಮೊಬೈಲಲ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಬರ್ತಿದ್ವಲ್ಲ, ಅದು ತೀರಾ ಇನ್ನೂ ನಮಗೆ ಹತ್ತಿರಕ್ಕೆ ಬಂದಂಗಾಯಿತು. ಈಗ ಎಕ್ಸಾಂಪಲ್, ಅಶೋಕನ ಕನಗನಹಳ್ಳಿ ಶಾಸನ ಒಂದು ಆಥರ್ ಬುಕ್ಕಲ್ಲಿ ಓದಬೇಕಾದ್ರೆ ಒಂದು ಮೂಲೆಯಲ್ಲಿ 4 ಅಥವಾ 5 ಲೈನ್ ಕೊಟ್ಟಿರೋರು. ಇದು ಇಂಪಾರ್ಟೆಂಟ್ ಅಂತ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಈಗ ನಾವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಇದು ಓಕೆ, ಇದು RRBನಲ್ಲಾಗಿದೆ, ಇದು NDAನಲ್ಲಾಗಿದೆ, ಇದು SSCನಲ್ಲಾಗಿದೆ, CAPFಲ್ಲಾಗಿದೆ, UPSC CSCನಲ್ಲಾಗಿದೆ ಅಂತ ಗೊತ್ತಾಗಿದೆ ಆ HYT ಕ್ಲಾಸ್ನ ಮುಖಾಂತರ.
ಹಾಗೆ ಹೋಗಿ ನಮ್ಮ ನೋಟ್ಸನ್ನ ಶಾಂತಮಾರ್ಗ ತಂಡಕ್ಕೆ ಕಳಿಸಿದಾಗ ಅವರು ಪುನಃ ನಮಗೆ 1 to 1 ಕ್ವಶನ್ ಕೇಳ್ತಾ ಇದ್ರು. ನಾವೇ ಬರೆದಿರ್ತಕ್ಕಂಥ ನೋಟ್ಸ್ನ ಅವರು ಕೇಳ್ತಾ ಇದ್ರು. ಅದಕ್ಕೆ ನಾವೇನಾದರೂ ಆನ್ಸರ್ ಮಾಡಲಿ ಅಂದರೆ ರಿವೈಸ್ ಮಾಡಿ ಅಂತ ಹೇಳೋದು. ಏನಾದರೂ ನಾವು ವ್ಯಾಲ್ಯೂಯೇಷನ್ ಅದಕ್ಕೆ ಇನ್ನೂ ಮಾಡಬೇಕಂದ್ರೆ ಯಾವುದೋ ಕೆಲವೊಂದು ಪಾಯಿಂಟ್ನ ಒಂದು 3-4 ಪಾಯಿಂಟ್ನ ಮಿಸ್ ಮಾಡಿದ್ವಿ. ಆ ಮಿಸ್ ಮಾಡಿದಂಥ ಪಾಯಿಂಟ್ನ ಬರೀರಿ ಅಂತಕ್ಕಂಥದ್ದನ್ನ ಶಾಂತಪ್ಪ ಸರ್ ಅವರು ತಂಡ ಚೆನ್ನಾಗಿ ಗೈಡ್ ಮಾಡಿತು. ಮತ್ತು ಈಗ ಇನ್ನೊಂದು ಶಾಂತ ಮಾರ್ಗದ ವಿಶೇಷ ಏನಂತ ಹೇಳಿದರೆ, ಯಾವುದಾದ್ರೂ ಕರ್ನಾಟಕ ರಾಜ್ಯ ಹಾಗೂ ಇದು ಕೇಂದ್ರ ಸರ್ಕಾರ ಪರೀಕ್ಷೆಗಳಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರ್ನ ಯಾವುದೇ ಒಂದು ರಾಜ್ಯ ಸರ್ಕಾರದ ಕ್ವಶನ್ ಪೇಪರ್ಗಳು, ಕೇಂದ್ರ ಸರ್ಕಾರದ ಕ್ವಶನ್ ಪೇಪರ್ಗಳು, ಸುಮಾರು 10 ಹಲವಾರು ಕ್ವಶನ್ ಪೇಪರ್ಗಳನ್ನ ಡಿಕೋಡ್ ಮಾಡುವ ವಿಧಾನ ಇದೆಯಲ್ಲ, ಅದನ್ನು ಪರಿಪೂರ್ಣವಾಗಿ ಹೇಳಿಕೊಟ್ಟಿದ್ದು HYT ಮೆಥಡ್ನಿಂದ ಶಾಂತಪ್ಪ ಸರ್ ಮತ್ತು ತಂಡ. ಈಗ ಉತ್ತರಾಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, MPSC, MPPSC, KPSC, KEದವರು ಕಂಡಕ್ಟ್ ಮಾಡಿರೋದನ್ನ ಕ್ವಶನ್ ಪೇಪರ್ಗಳು ಮುಂಚೆ ಏನು ಮಾಡ್ತಾ ಇದ್ವಿ, ಓಕೆ ಒಂದು ಕ್ವಶನ್ ಓದೋದು, ಆನ್ಸರ್ ARB ಓದೋದು, ಹೋಗ್ಬಿಡೋದು ಮುಂಚೆ. ಆದರೆ ಇನ್ನುಳಿದಂಥ 3 ಆಪ್ಷನ್ಸ್ ಇರುತ್ತಲ್ಲ, ಅದನ್ನು ಯಾವ ಥರನಾಗಿ ಡಿಕೋಡ್ ಮಾಡಬೇಕು, ಅದನ್ನು ಯಾವ ಥರನಾಗಿ ಸರ್ಚ್ ಮಾಡಬೇಕು, ಯಾವ ಥರನಾಗಿ ಒಂದು ಪಾಯಿಂಟನ್ನು ನೋಟ್ಸಾಗಿ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಮತ್ತು ಯಾವ ಥರ ರಿವೈಸ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೆ ನಮಗೆ HYT. ನಿಜವಾಗಲು ಅದು ತುಂಬಾ ಯೂಸ್ಫುಲ್ ಆಯಿತು. ಮ್ಯಾಪ್ ರೀಡಿಂಗ್ ಆಯಿತು ಅದಾಗಲಿ, ಮತ್ತು ಶಾಂತಪ್ಪ ಸರ್ ಅವರ ಗೈಡೆನ್ಸು, ಅವರು ಏನನ್ನು ಓದಬೇಕು, ಎಷ್ಟು ಓದಬೇಕು. ಇನ್ನೊಂದು ವಿಶೇಷ ಏನಂದರೆ, ಒಂದು ಮ್ಯಾಗ್ಝಿನ್ ಅಂತ ಬಂದಾಗ ನಾವು ಯಾವುದೇ ಒಂದು ಮ್ಯಾಗ್ಝಿನ್ ನಾವು ಓದಕ್ಕೆ ಹೋದರೆ ಯೂಶ್ವಲಿ 100 ಅಥವಾ 120 ಪೇಜ್ ಇರುತ್ತೆ. ಕರೆಂಟ್ ಅಫೇರ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಅದನ್ನು ಆಧಾರವಾಗಿ ಇಟ್ಕೊಂಡು ಯಾವ ಥರನಾಗಿ ಓದಬೇಕಂತ ಹೇಳಿದ್ದೆ ಶಾಂತಪ್ಪ ಸರ್ ಅವರ HYT ತಂಡ. ಹಾಗೆ ಶಾಂತಪ್ಪ ಸರ್ ಹೇಳಿದ್ದಾರೆ, ಈಗ ನಾವು ಕರೆಂಟ್ ಅಫೇರ್ಸ್ ಅಂತ ಬಂದರೆ ಎಲ್ಲವನ್ನೂ ಓದ್ಕೋತಾ ಹೋಗ್ತಿದ್ವಿ. 120 ಪೇಜ್ ಇದನ್ನು ಒಂದು ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋದು ಟಾರ್ಗೆಟು. 120 ಪೇಜ್ನ ಓದೋದು 120 ಪೇಜ್ ಓದೋದು ಅಂದ ತಕ್ಷಣ ಅದೇನಾಯಿತು, ಈಗ ಶಾಂತಪ್ಪ ಸರ್ ಹೇಳಿದ್ರು, ಒಂದು ಮ್ಯಾಗ್ಝಿನನ್ನು 40 to 30% ಇಳಿಸ್ಕೋಬೇಕು. ಅಂದರೆ ಕರೆಂಟ್ ಅಫೇರ್ಸ್ನ 30 to 40%. ಇದೇನಿದು 30 to 40% ಅಂದಾಗ, ಈಗ ಇರಾನ್ ಅಂತ ಬಂದಾಗ ಇರಾನನ್ನು ಸ್ಟ್ಯಾಟಿಕ್ ಆ್ಯಂಗಲ್ದಿಂದ ಓದಿ, ಕರೆಂಟ್ ಅಫೇರ್ಸಲ್ಲಿ 1 or 2 ಲೈನ್ ಓದ್ಕೊಳ್ಳಿ, ಸ್ಟ್ಯಾಟಿಕ್ ಆ್ಯಂಗಲ್ದಿಂದ ಬಂದಿದೆ, ಪ್ರೀವಿಯಸ್ ಇಯರಲ್ಲಿ ಬಂದಿದೆ, ಈ ಥರನಾಗಿ ಓದಿ ಅಂತ ಹೇಳಿದ್ದು ನನಗೆ ವಿಶೇಷವಾಗಿ ಶಾಂತಪ್ಪ ಸರ್ ಮತ್ತು HYT ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತು ಬೇರೆ ಬೇರೆ ಎಕ್ಸಿಮ್ ಫಾರ್ಮೇಷನ್ ಅಂತ ಬಂತು, ಇಸ್ರೋದ ಇನಿಷಿಯೇಟಿವ್ಗಳು, ಹೊಸ ಸ್ಕೀಮ್ಗಳು, ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಗಳು, ನೀರಾವರಿ ಸಂಬಂಧಪಟ್ಟ ಸ್ಕೀಮ್ಗಳು, ದಿನ ಒಂದೊಂದು ಸ್ಕೀಮ್ ಬಿಡ್ತಾರೆ. ಅವುಗಳನ್ನು ವಿಶೇಷವಾಗಿ ಟ್ರೈಬ್ಗೆ ಸಂಬಂಧಪಟ್ಟ ಸ್ಕೀಮ್ಗಳು, ಇವನನ್ನು ಎಲ್ಲವನ್ನು ಓದಕ್ಕೆ ಹೋಗ್ಬಿಡಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕರೆಂಟ್ ಅಫೇರ್ಸಲ್ಲಿ ಯಾವೆ ಇವನು ಮಾತ್ರ ಓದಿ ಅಂತ ಹೇಳಿದರು. ಇನ್ನು ಪ್ರಸ್ತುತ ಘಟನೆಗಳು ಅಂತ ನಾವು ನ್ಯೂಸ್ ಪೇಪರ್ ಮುಂಚೆ 1 hour 2 hour ಈ ಥರ ಓದ್ತಾ ಇದ್ವಿ. ಎಲ್ಲ ಅನ್ವಾಂಟೆಡ್ ಇನ್ಫಾರ್ಮೇಷನ್ನೇ ಜಾಸ್ತಿ. ಸರ್ ಹೇಳ್ದಂಗೆ ಈ ನ್ಯೂಸ್ ಪೇಪರು ಸಾಮಾನ್ಯ ಜನರಿಗೆ ಬರೋದು ಹೊರತಾಗಿ ನಮಗೆ ಅಂದರೆ ಅಸ್ಪೈರೆಂಟ್ಸ್ಗೆ, ಕಾಂಪಿಟೇಟಿವ್ ಫೀಲ್ಡಲ್ಲಿರ್ತಕ್ಕಂಥ ಅಸ್ಪೈರೆಂಟ್ಸ್ಗೆ ಬರೋದಿಲ್ಲ ಅಂತ ನಮ್ಗೆ ಗೊತ್ತಾಗಿದ್ದೆ HYT ಜಾಯ್ನ್ ಆದಮೇಲೆ, ಹಾಗೂ ಶಾಂತಪ್ಪ ಸರ್ ಗೈಡ್ ಮಾಡಿದ ಮೇಲೇ ಗೊತ್ತಾಗಿತ್ತು. ಈಗ ಶಾಂತಪ್ಪ ಸರ್ ಹೇಳ್ತಾಯಿದ್ರು, ಒಂದು ಪತ್ರಿಕೆಯಲ್ಲಿ ಸುಮಾರು 3 to 4 ಪಾಯಿಂಟ್ ಆದರೆ ಅದು ನಮ್ಮ ಕಾಂಪಿಟೇಟಿವ್ ಫೀಲ್ಡ್ಗೆ ಯೂಸ್ ಆಗುವಂಥದ್ದು 3 to 4 ಪಾಯಿಂಟ್ ಇರುತ್ತೆ. ಇನ್ನು ಮಿಕ್ಕಿ ಉಳಿದವೆಲ್ಲ ಜನಸಾಮಾನ್ಯರಿಗೆ ಇರುತ್ತೆ. ಅದನ್ನು ನಾವು ಸ್ಟ್ಯಾಟಿಕ್ ಆ್ಯಂಗಲಿಂದ ಯಾವ ಥರನಾಗಿ ನೋಡಬೇಕು, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸೋದ್ರ ಮೂಲಕ ಅವುಗಳನ್ನು ಯಾವ ಥರನಾಗಿ ನಮ್ಮ ನೋಟ್ಸಾಗಿ ಕನ್ವರ್ಟ್ ಮಾಡ್ಕೋಬೇಕು, ಅದು ಯಾವ ಎಕ್ಸಾಮಲ್ಲಿ ಬಂದಿದೆ ಅದನ್ನು ನೋಟ್ಸ್ ಮಾಡ್ಕೊಳ್ಳೋದು. ಈ ಥರನಾಗಿ ಶಾಂತ ಮಾರ್ಗ ಟೀಮ್ ಮತ್ತು HYT ನಮಗೆ ತುಂಬಾ ಯೂಸ್ಫುಲ್ ಆಯಿತು. ನಿಜ ಹೇಳ್ಬೇಕಂದ್ರೆ ಅದು ಎಷ್ಟೇ ಹೇಳಿದ್ರು ಕಡಿಮೆನೇ ಆಗುತ್ತೆ. ಯಾಕಂದರೆ ಒಳ್ಳೆ ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಗೈಡ್ ಮಾಡ್ತಿದ್ರು. ಅದನ್ನು ಯಾವುದನ್ನು ಓದಬೇಕು, ಯಾವುದಕ್ಕೆ ಎಷ್ಟು ಮಹತ್ವ, 1 ಲೈನರ್ ಅಂದರೆ 1 ಲೈನರ್, 2 ಅಂದರೆ 2 ಲೈನರ್, ಡೂ PhD ಅಂದರೆ ಡೂ PhD ಮಾಡಲೇಬೇಕು, ಬೇರೆ ವಿಧಿನೇ ಇಲ್ಲ. ಅಂದರೆ ಡೂ PhD ಅಂತ ಹೇಳಿದ್ರೆ ಮುಗಿದೋಯ್ತು. ಶ್ರೀಕೃಷ್ಣ ದೇವರಾಯ ಓದಲೇಬೇಕು, ಬೇರೆ ವಿಧಾನನೇ ಇಲ್ಲ. ಮಹಾತ್ಮ ಗಾಂಧೀಜಿ ಅಂತ ಬಂದರೆ ಓದಲೇಬೇಕು, ಬಂದೇ ಬರ್ತಾರೆ ಎಕ್ಸಾಮ್ಗೆ. ನಾವು ಅವ್ರನ್ನ ಬಿಟ್ಟರು ಅವರು ನಮ್ಮನ್ನು ಬಿಡಲ್ಲ ಎಕ್ಸಾಮ್ನಲ್ಲಿ ಅಂತ ಶಾಂತಪ್ಪ ಸರ್ ಹೇಳ್ತಾ ಇದ್ರು. ಇದನ್ನು ಟ್ರೈಬ್ಸು, ಮಹಿಳಾ ಸಬಲೀಕರಣ, ಇರಿಗೇಷನ್, ಈ ಥರನಾಗಿ ಹಲವಾರು ಟಾಪಿಕ್ಗಳನ್ನ ಪದೇ ಎಕ್ಸಾಮಲ್ಲಿ, ಪ್ರತಿಯೊಂದು ರಾಜ್ಯ ಎಕ್ಸಾಮ್ಗಳಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ, KE, KPSC, JE, AE ಮತ್ತು ಮೇನ್ಸ್ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನ್ಯಾಷನಲ್ ಪಾರ್ಕ್ಗಳು ಇಂಪಾರ್ಟೆಂಟ್. ಹೀಗೆ ಎಲ್ಲ ಸಬ್ಜೆಕ್ಟ್ಗಳನ್ನ ಹೈ ಯೀಲ್ಡಿಂಗ್ ಟಾಪಿಕ್ ವಿಧಾನದ ಮೂಲಕ ಓದಿ ಅಂತ ಹೇಳಿದ್ದು ಶಾಂತಪ್ಪ ಸರ್ ಹಾಗೂ ತಂಡ. ಅದು ನಮಗೆ ತುಂಬಾ ಯೂಸ್ಫುಲ್ ಆಯಿತು.
ಕಸ ತಿನ್ನುವುದಕ್ಕಿಂತ ತುಸು ತಿನ್ನು ಎನ್ನುವುದ ಒಂದು ಮಾರ್ಗ ಇದೆಯಲ್ಲ, ಅದು ಶಾಂತ ಮಾರ್ಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದು ಶಾಂತಪ್ಪ ಸರ್ ಗೈಡೆನ್ಸ್ ಅಂತ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿ ನಮಗೆ ಮೂಡಿ ಬಂತು. ವಿಶೇಷವಾಗಿ ಇನ್ನೊಂದು ವಿಶೇಷ ಏನಂದರೆ, ನಾವೇ ಬರ್ತಿರ್ತಕ್ಕಂಥ ನೋಟ್ಸು ನಾವು ಬರ್ತಿರ್ತೀವಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ ಆ ಬುಕ್ಕು, ನಾವು ಬರೆದಿರ್ತಕ್ಕಂಥ ನೋಟ್ಸು ನಮ್ಮ ಜೊತೆನೇ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಬರ್ದಿರ್ತೀನಿ ಸೈಡಲ್ಲಿ NDA 2022 ಅಂತ ಬರೆದ್ರೆ, ಇದು ಆಲ್ರೆಡಿ ಆಗಿದೆಯಲ್ಲ NDA 2022ನಲ್ಲಿ, ಇದು UPSCನಲ್ಲಿ ಆಗಿದೆ, ಇದ್ರ ಮೇಲೆ ಇನ್ನೂ ಫೋಕಸ್ ಮಾಡಬೇಕು. ಅದು ನೋಟ್ಸ್ ಮಾಡ್ಕೊತ ಹೋಗಿರ್ತೀವಲ್ಲ, ನಾವು ಬರೆದಿರ್ತಕ್ಕಂಥ ನೋಟ್ಸು ನಮ್ಮ ಜೊತೆಗೇ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಸರ್ ಕೇಳ್ತಕ್ಕಂಥ 1-to-1 ಕ್ವಶನ್ನು ಇವೆಲ್ಲ ಭಾರಿ ಯೂಸ್ಫುಲ್ ಆಯಿತು, ಚೆನ್ನಾಗಿ ಮೂಡಿ ಬಂತು, ನಮಗಂತೂ ಚೆನ್ನಾಗಿ ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್.